ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿ, ಇಂದಿನಿಂದ ಅಧಿಕೃತ ಅನುಷ್ಠಾನ. ಎಫ್ಟಿಎ ಜಾರಿಯೊಂದಿಗೆ ಹೊಸ ಹಂತಕ್ಕೆ ದ್ವಿಪಕ್ಷೀಯ ವ್ಯಾಪಾರ. ರಾಮಮಂದಿರ ದೇಣಿಗೆ ಕಳವು ಪ್ರಕರಣ, ಕಳ್ಳತನಕ್ಕೆ ಸರ್ಕಾರವೇ ಅವಕಾಶ ಮಾಡಿಕೊಟ್ಟಿದೆ. ಕೇಂದ್ರದ ವಿರುದ್ಧ ಸ್ವಾಮಿ ಅವಿಮುಕ್ತೇಶ್ವರಾನಂದ ವಾಗ್ದಾಳಿ. ಪಶ್ಚಿಮ ಏಷ್ಯಾ ಸಂಘರ್ಷದಲ್ಲಿ ಭಾರತೀಯರಿಗೆ ಸಂಕಷ್ಟ, ಇದುವರೆಗೂ 13 ಮಂದಿ ಮೃತ್ಯು, 3 ನಾಪತ್ತೆ. ಉದ್ವಿಗ್ನತೆ ಬಗ್ಗೆ ಭಾರತ ತೀವ್ರ ಕಳವಳ. ರಾಜ್ಯದಲ್ಲಿ ಬರದ ಭೀತಿ, ಕೇಂದ್ರದಿಂದ ಅಧ್ಯಯನ ತಂಡ ಕಳುಹಿಸಿ ಪ್ರಧಾನಿಗೆ ಸಿಎಂ ಡಿಕೆ ಶಿವಕುಮಾರ್ ಪತ್ರ. ಕಂದಾಯ ಇಲಾಖೆಯಲ್ಲಿ ಭಾರೀ ವರ್ಗಾವಣೆ, 43 ಉಪ ತಹಶೀಲ್ದಾರ್ ಶಿರಸ್ತೇದಾರ್ಗಳಿಗೆ ಹೊಸ ನಿಯೋಜನೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ. ಕೃತಕ ಬುದ್ಧಿಮತ್ತೆಯಲ್ಲಿ ಕರ್ನಾಟಕಕ್ಕೆ ಬಿಗ್ ಪ್ಲಾನ್, ರಾಜ್ಯದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾನಿಲಯ ಘೋಷಣೆ. ಹಸಿರು ಡಾಟಾ ಸೆಂಟರ್ಗಳ ಸ್ಥಾಪನೆಗೆ ಸಿದ್ಧತೆ. ಅಕ್ರಮ ಜಾಹೀರಾತುಗಳಿಗೆ ಸರ್ಕಾರದ ಎಚ್ಚರಿಕೆ, ಪರವಾನಗಿ ಇಲ್ಲದ ಬೋರ್ಡ್ಗಳನ್ನು ಕೂಡಲೇ ತೆರವುಗೊಳಿಸಿ. ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಆದೇಶ. ಹಾರ್ಮುಜ್ ಟೋಲ್ಗೆ ಟ್ರಂಪ್ ಯು ಟರ್ನ್, ಗಲ್ಫ್ ರಾಷ್ಟ್ರಗಳೊಂದಿಗಿನ ವ್ಯಾಪಾರ ಒಪ್ಪಂದದಿಂದ ಫುಲ್ ಖುಷ್. 20% ಶುಲ್ಕ ಪ್ರಸ್ತಾವನೆ ಕೈಬಿಟ್ಟ ಅಮೆರಿಕ. ಹಾರ್ಮುಜ್ ಬಿಕ್ಕಟ್ಟು ಮತ್ತಷ್ಟು ತೀವ್ರ, ಬಹ್ರೇನ್ನಲ್ಲಿರುವ ಅಮೆರಿಕದ ನೆಲೆಯ ಮೇಲೆ ಇರಾನ್ ದಾಳಿ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಸ್ಪೇನ್ಗೆ ಫೈನಲ್ ಪ್ರವೇಶ, ಫ್ರಾನ್ಸ್ಗೆ ನಿರಾಸೆಯ ಅಂತ್ಯ. ಫಿಫಾ ವಿಶ್ವಕಪ್ ಫೈನಲ್ಗೆ ಸ್ಪೇನ್ ಲಗ್ಗೆ.